ಒಂದು ರೂಮ್ನಲ್ಲಿ ಒಂದು ಹೆಣ್ಣುಮಗಳು ಬೆಡ್ ಮೇಲೆ ಮಲಗಿರ್ತಾಳೆ. ಆ ಹುಡುಗಿ ಕೈಗಳನ್ನ ಕಟ್ಟಿ ಹಾಕಿರ್ತಾರೆ. ಅವಳು ಅರ್ಚ್ತಾ ಇರ್ತಾಳೆ, ಪ್ಲೀಸ್ ಬಿಟ್ಬಿಡಿ ನನ್ನಿಂದ ಅವನ್ನ ದೂರ ಮಾಡಬೇಡಿ, ಪ್ಲೀಸ್ ನನಗೆ ಕೊಡಿ ಅಂತ ಅರ್ಚ್ತಾ ಇರ್ತಾಳೆ. ಆದರೆ ಆಕೆಯ ಮಾತುಗಳನ್ನ ಕೇಳೋರು ಅಲ್ಲಿ ಯಾರೂ ಇರಲ್ಲ. ಆವಾಗಲೇ ಡೋರ್ ಕ್ಲೋಸ್ ಆದ ಸೌಂಡ್ ಬರೋದ್ರಿಂದ ಕಣ್ಬಿಟ್ಟು ಸ್ಪೀಡಾಗಿ ಬೆಡ್ಡಿಂದ ಎದ್ದು ಸುತ್ತಲೂ ನೋಡಿಕೊಂಡು ಗಟ್ಟಿಯಾಗಿ ಉಸಿರನ್ನು ತಗೋತಾಳೆ. ಆಕೆಯ ಫೇಸ್ ಎಲ್ಲ ಬೆವರಿನಿಂದ ತುಂಬಿಕೊಂಡಿರುತ್ತೆ. ಹಾಗೆ ಉಸಿರು ತಗೋತಾ ನೋ 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 ಇದು ಜಸ್ಟ್ ಒಂದು ಬ್ಯಾಡ್ ಡ್ರೀಮ್ ಅಷ್ಟೇ ಅಂತ ತಲೆ ಮೇಲೆ ಕೈ ಇಟ್ಟು ಸ್ವಲ್ಪ ಹೊತ್ತು ಯೋಚಿಸಿ ಅಲ್ಲಿಂದ ಎದ್ದು ವಾಶ್ರೂಮ್ಗೆ ಹೋಗ್ಬಿಡ್ತಾಳೆ. ಫ್ರೆಶ್ ಆಗಿ ಹೊರಗಡೆ ಬಂದ ಆಕೆಗೆ ತನ್ನ ಸೆಲ್ ರಿಂಗ್ ಆದ ಸೌಂಡ್ ಕೇಳಿಸಿ ಕಾಲ್ ರಿಸೀವ್ ಮಾಡಿ ಕಿವಿ ಹತ್ರ ಇಟ್ಕೊಳ್ತಾಳೆ. ಆ ಕಡೆ ಅವರು ಹೇಳಿದ ಮಾತುಗಳು ಕೇಳಿದ ನಂತರ ಆಕೆ ಮೈಂಡೆಲ್ಲ ಕೂಡ ಡಿಸ್ಟರ್ಬ್ ಆಗಿ ಹೋಗ್ಬಿಡುತ್ತೆ. ಮೋಸ ಮಾಡೋದು ನಿನ್ನ ಬ್ಲಡ್ಡಲ್ಲೇ ಇದೆ ಅಲ್ವಾ, ನೀನು ಮತ್ತೆ ನನ್ನನ್ನು ಮೋಸ ಮಾಡ್ತೀಯಾ ಅಂತ ಗಟ್ಟಿಯಾಗಿ ಅರ್ಜಿ ಸಡನ್ನಾಗಿ ಸೈಲೆಂಟ್ ಆಗಿಬಿಡ್ತಾಳೆ. ಆ ಕಡೆ ಅವರು ಹೇಳಿದ್ದು ಹಾಗೆ ಕೇಳ್ತಾ ಇರ್ತಾಳೆ. ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ ನಂತರ ಗಟ್ಟಿಯಾಗಿ ಕಣ್ಣನ್ನು ಮುಚ್ಕೊಳ್ತಾಳೆ. ನೀನು ಮತ್ತೆ ರಿಟರ್ನ್ ಇಲ್ಲಿಗೆ ಬರಬೇಕು ಅವಿನ್ಯ, ನಿನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ನೀನೇ ಯೋಚನೆ ಮಾಡು, ಯಾವುದಕ್ಕೋಸ್ಕರ ನೀನು 5 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದೆಯೋ ಆ ಡೀಟೇಲ್ಸ್ ನಾನು ನಿನಗೆ ಕೊಡಬಲ್ಲೆ, ನನಗೆಲ್ಲ ಗೊತ್ತಿದೆ. ಸೊ ನೀನು ಬರ್ತಾ ಇದೆಯಾ ಅಲ್ವಾ? ಆ ಕಡೆ ಅವರ ಕ್ವಶ್ಚನ್ ಕೇಳಿದ ನಂತರ ಅವಿನ್ಯ ಕಾಲ್ ಕಟ್ ಮಾಡ್ತಾಳೆ. ಆಕೆ ಕಿವಿಯಲ್ಲಿ ಅವರ ಮಾತುಗಳೇ ಹಾಗೆಯೇ ಅನುಕರಣಿಸ್ತವೆ. ಆಕೆ ಫೇಸ್ ಮೇಲೆ ಯಾವ ಟೈಪ್ ಆಫ್ ಎಕ್ಸ್ಪ್ರೆಷನ್ಸು ಇರಲ್ಲ. ಆ್ಯಂಡ್ ಅವಳಿಗೆ ಗೊತ್ತಿಲ್ಲದ ಹಾಗೆ ಆಕೆ ಕಣ್ಣಿಂದ ಕಣ್ಣೀರು ಕೆನ್ನೆ ಮೇಲಿಂದ ಜಾರುತ್ತೆ. ಎಲ್ಲಿಂದಯ್ಯ ಕಣ್ಣೀರು, ನೋವುಗಳು, ಮನಸ್ಸಿಗಾದ ಗಾಯಗಳಿಟ್ಕೊಂಡು ಇಲ್ಲಿಗೆ ಬಂದೋ, ಈಗ ಮತ್ತೆ ನಾನು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನೋವು ಕೊಟ್ಟವನೇ ಈಗ ಅಲ್ಲಿಗೆ ಬರೋದಕ್ಕೆ ಕರಿತಾ ಇದ್ದಾನೆ ಅಂತ ಗಟ್ಟಿಯಾಗಿ ಉಸಿರನ್ನು ತೆಗೆದುಕೊಂಡು ಇಟ್ಸ್ ಓಕೆ, ನಿಂಗೋಸ್ಕರ ನಾನು ಅಲ್ಲಿಗೆ ಬರ್ತೀನಿ. ಇನ್ನೊಂದು ಸಲ ಒಣಗಿ ಹೋದ ಗಾಯಗಳ ಮೇಲೆ ಕತ್ತಿಯಿಂದ ಹೊಡೆದು ಮತ್ತೆ ಗಾಯ ಮಾಡಬೇಕು ಅಂದ್ಕೊಂಡ್ರು ಕೂಡ ನಿಂಗೋಸ್ಕರ ನಾನು ಬರ್ತೀನಿ ಅಂತ ಕಣ್ಣಿನಿಂದ ಸುರಿತಾ ಇರೋ ಕಣ್ಣೀರನ್ನು ಒರೆಸಿ ಹಾಲಿಂದ ಬೆಡ್ರೂಮ್ಗೆ ಹೋಗಿ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಿನ್ಯ. ಪ್ಯಾಕಿಂಗ್ ಮಾಡ್ತಾನೆ ತನ್ನ ಸೆಲ್ ತೆಗೆದುಕೊಂಡು ತನ್ನ ಅಸಿಸ್ಟೆಂಟ್ ಅಮರ್ಗೆ ಕಾಲ್ ಮಾಡ್ತಾಳೆ. ಹಲೋ ಮೇಡಮ್, ಲಿಸನ್ ಅಮರ್, ಈಗಲೇ ಇಂಡಿಯಾಗೆ ಇರೋ ಫಸ್ಟ್ ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಮಾಡು. ಬಿಸ್ನೆಸ್ ಕ್ಲಾಸ್ ಆರ್ ಎಕನಾಮಿ ಕ್ಲಾಸ್, ಐ ಡೋಂಟ್ ಕೇರ್. ನಾನು ಇವತ್ತು ನೈಟ್ ಇಲ್ಲಿಂದ ಇಂಡಿಯಾಗೆ ಹೋಗಬೇಕು. ಓಕೆ ಮೇಡಮ್ ಅಂತ ಅಮರ್ ಮಾತು ಕೇಳಿದ ನಂತರ ಕಾಲ್ ಕಟ್ ಮಾಡ್ತಾಳೆ ಅವಿನ್ಯ. ಲಗೇಜ್ನ ಪ್ಯಾಕ್ ಎಲ್ಲ ಮಾಡಿದ್ಮೇಲೆ ಈಗ ನೀನು ನಿಜಕ್ಕೂ ವೀಕ್ ಆಗಬಾರ್ದು ಅವಿನ್ಯ ಅಂತ ತನಗೆ ತಾನೇ ಸೆಲ್ಫ್ ಮೋಟಿವೇಶನನ್ನು ಕೊಟ್ಟು ಹಾಗೆ ಅಮರ್ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. 10 ಮಿನಿಟ್ಸ್ ನಂತರ ಅಮರಿಂದ ಬಂದ ಮೆಸೇಜ್ ನೋಡಿ ಅದರಲ್ಲಿರೋ ಫ್ಲೈಟ್ ಡೀಟೇಲ್ಸನ್ನು ನೋಡ್ತಾಳೆ. ಐ ಆಮ್ ಕಮಿಂಗ್ ತಾರಕ್ ಅಂತ ತನ್ನ ಲಗೇಜ್ ಪ್ಯಾಕ್ ಜೊತೆ ಫ್ಲ್ಯಾಟಿಂದ ಹೊರಗೆ ಬರ್ತಾಳೆ ಅವಿನ್ಯ. ಅಮರ್ ಹೊರಗಡೆ ಅವಳಿಗಾಗಿ ವೆಯ್ಟ್ ಮಾಡ್ತಾ ಇರೋದ್ರಿಂದ ಗುಡ್, ನಾನು ಕಾಲ್ ಮಾಡೋಕ್ಕೆ ಮುಂಚೆನೇ ಇಲ್ಲಿಗೆ ಬಂದುಬಿಟ್ಟಿದ್ಯಾ, ನೈಸ್, ಬರಬೇಕು ಅಲ್ವಾ ಮೇಡಮ್, ಆಫ್ಟರ್ ಆಲ್ ಐ ಆಮ್ ಯುವರ್ ಅಸಿಸ್ಟೆಂಟ್, ಗುಡ್ ಫಾರ್ ಯು ಅಂತ ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ತಾಳೆ. ಅಮರ್ ಲಗೇಜ್ ಎಲ್ಲ ಕೂಡ ಕಾರ್ನ ಬ್ಯಾಕ್ ಸೈಡ್ ಇಟ್ಟು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. 2 ಅವರ್ಸ್ನ ನಂತರ ತನ್ನ ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಕೂತು ವಿಂಡೋಯಿಂದ ಹೊರಗೆ ನೋಡ್ತಾ ಇರ್ತಾಳೆ ಅವಿನ್ಯ. 5 ಇಯರ್ಸ್, ಆಲ್ಮೋಸ್ಟ್ 5 ಇಯರ್ಸ್ ನಂತರ ನನ್ನನ್ನು ಇಲ್ಲಿಂದ ಇಂಡಿಯಾ ಕರೆಸೋಕೆ ಈ ಟ್ರಿಕ್ಕನ್ನು ಯೂಸ್ ಮಾಡಿದಾರಾ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಗಟ್ಟಿಯಾಗಿ ಮುಷ್ಟಿಯನ್ನು ಬಿಗಿತಾಳೆ ಅವಿನ್ಯ. ಟೇಕ್ ಆಫ್ ತಕ್ಷಣ ತಲೆ ಹಿಂದೆ ಕಣ್ಣು ಮುಚ್ಚಿ ಏನೋ ಯೋಚನೆ ಮಾಡ್ತಾಳೆ. ಆಕೆ ಮೈಂಡ್ನಲ್ಲಿ 5 ಇಯರ್ಸ್ ಬ್ಯಾಕ್ ಇಂದಿಗೂ ಮರೆಯಲಾಗದ ಆ ಒಂದು ಕೆಟ್ಟ ಘಟನೆಯನ್ನು
ನೆನಪಿಸ್ಕೊಳ್ತಾಳೆ ಅವಿನ್ಯ. ಫ್ಲ್ಯಾಶ್ ಬ್ಯಾಕ್. 5 years ಬ್ಯಾಕ್ ಅವಿನ್ಯ ಇಂಡಿಯಾದಲ್ಲೇ ಇದ್ಲು. ಅವಳು ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮೆಡಿಸಿನ್ ತಯಾರು ಮಾಡೋ ವರ್ಕ್ ಮಾಡೋಳು. ಆಕೆಗೆ ತನ್ನ ವರ್ಕ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಇರುತ್ತೆ. ಆದರೆ ಆಕೆಗೆ ತಿಳಿಯೋದ ವಿಷಯ ಏನಂದರೆ ಆಕೆಯ ಲೈಫ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿ ಬರಲಿದೆ ಅಂತ. ಒಂದು ದಿನ ನೈಟ್ ವರ್ಕ್ ಇರೋದ್ರಿಂದ ತುಂಬಾ ಲೇಟಾಗಿ ಕಂಪ್ನಿಯಿಂದ ಹೊರಗೆ ಬರ್ತಾಳೆ. ಆಕೆಗೆ ಒಂದೇ ಒಂದು ಕ್ಯಾಬ್ ಕೂಡ ಸಿಗೋದೇ ಇಲ್ಲ. ಹಾಗೆ ರೋಡ್ ಮೇಲೆ ನಡ್ಕೊಂಡು ಓ ಗಾಡ್ ಆಲ್ರೆಡಿ ಲೇಟ್ ಆಯಿತು, ಮನೆಗೆ ಹೋದ್ಮೇಲೆ ಡ್ಯಾಡಿ ಹೇಗೆ ರಿಯಾಕ್ಟ್ ಆಗ್ತಾರೋ ಏನೋ. ಆಲ್ರೆಡಿ ಡ್ಯಾಡ್ ತುಂಬ ಪ್ರೊಟೆಕ್ಟಿವ್ ಆ್ಯಂಡ್ ಇವತ್ತು ನಿಜವಾಗಿಯೂ ತುಂಬ ಲೇಟ್ ಆಗಿಬಿಡ್ತು ಅಂತ ವಾಚಲ್ಲಿ ಟೈಮ್ ನೋಡಿಕೊಂಡು ಓ ಗಾಡ್ 10:30 ಈಗ ಹೇಗೆ ಅಂತ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗಲೇ ಒಂದು ಪ್ಲೇಸಲ್ಲಿ ಒಂದು ಕಾರ್ ಬಂದು ನಿಂತ್ಕೊಡುತ್ತೆ. ಅದರಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದು ಅವಿನ್ಯ ಕಡೆ ತನ್ನ ಹೆಜ್ಜೆಯನ್ನು ಇಡ್ತಾನೆ. ಫೋನ್ನಲ್ಲಿ ಸಿಗ್ನಲ್ ಬೇರೆ ಇಲ್ಲ. ಮನೆಯಲ್ಲಿ ಡ್ಯಾಡ್ ಎಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ದಾರೋ ಏನೋ. ನಾಳೆಯಿಂದ ಹೇಗಾದರೂ ಮಾಡಿ 7 ಆಗಿದ್ದಾಗೆ ಮನೆಗೆ ಒಟ್ಟು ಹೋಗಬೇಕು ಅಂತ ಅಂದ್ಕೊಳ್ಳುವಾಗಲೇ ಯಾರೋ ಕರ್ಚಿಫಿಂದ ಆಕೆ ಮೂಗನ್ನು ತಕ್ಷಣ ಮುಚ್ಚಿ ಬಿಡೋದ್ರಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವನು ಆಕೆಗೆ 2 ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರೋದ್ರಿಂದ ಅವಳಿಗೆ ಎಷ್ಟು ಟ್ರೈ ಮಾಡಿದ್ರೂ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗದೆ 2 minutes ನಂತರ ಪ್ರಜ್ಞೆ ತಪ್ಪಿ ಹೋಗ್ತಾಳೆ ಅವಿನ್ಯ. 1 hour ನಂತರ ಮೆಲ್ಲ ಕಣ್ ತೆರಿತಾಳೆ. ಆದರೆ ಎಷ್ಟು ಟ್ರೈ ಮಾಡಿದ್ರೂ ಕೂಡ ಕಣ್ಣನ್ನು ಆ ಕಡೆ ಈ ಕಡೆ ತಿರುಗಿಸ್ಕೋಕೆ ಆಗೋದೇ ಇಲ್ಲ. ಮತ್ತು ಅದು ಕೂಡ ಕತ್ತಲಾಗಿರೋದ್ರಿಂದ ಆಕೆ ಕಣ್ಣಿಗೆ ಬಟ್ಟೆ ಬೇರೆ ಕಟ್ಬಿಟ್ಟಿದ್ದಾರೆ ಅಂತ ಅವಳಿಗೆ ತಕ್ಷಣ ಅರ್ಥ ಮಾಡ್ಕೊಳ್ತಾಳೆ. ತನ್ನ ಕೈಗಳು ಕೂಡ ಕದರಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಕೈಗಳಿಗೆ ಕೂಡ ಹಗ್ಗದಿಂದ ಕಟ್ ಹಾಕಿರ್ತಾರೆ. ಆಕೆ ಬಾಯಿ ಮೇಲೆ ಕೂಡ ಪ್ಲಾಸ್ಟರ್ ಇರುತ್ತೆ. ಆದರೆ ಅವಳು ಒಂದು ಬೆಡ್ ಮೇಲಿದ್ದಾಳೆ ಅಂತ ಮಾತ್ರ ಆಕೆಗೆ ಗೊತ್ತಾಗ್ತಾ ಇರುತ್ತೆ. ಎಷ್ಟು ಟ್ರೈ ಮಾಡಿದ್ರೂ ಕೂಡ ತಾನು ಎಲ್ಲಿದ್ದಾಳೆ ಅಂತೆಲ್ಲ, ತನ್ನನ್ನು ಯಾರು ಕರ್ಕೊಂಡು ಬಂದಿದ್ದಾರೆ ಸ್ವಲ್ಪ ಕೂಡ ಐಡಿಯಾ ಬರದೇ ಇದ್ದರೆ ಹಾಗೆ ಯೋಚಿಸ್ತಾ ತನ್ನ ಮೈಂಡ್ಗೆ ಪ್ರೆಷರ್ ಕೊಡ್ತಾಳೆ. ಆವಾಗಲೇ ಆಕೆಗೆ ಯಾರೋ ತುಂಬ ಹತ್ತಿರಕ್ಕೆ ಬಂದಿದ್ದಾರೆ ಅನ್ನೋ ಫೀಲ್ ಆಗೋದ್ರಿಂದ ಮೈಂಡ್ಗೆ ಬ್ರೇಕ್ ಕೊಟ್ಟು ಸೈಲೆಂಟ್ ಆಗಿಬಿಡ್ತಾಳೆ ಅವಿನ್ಯ. ಆವಾಗಲೇ ಅವನು ಆಕೆಯ ಕಿವಿ ಹತ್ತಿರ ಬಂದು ವೆಲ್ಕಮ್ ಟು ದಿ ಹೆಲ್ ಅಂತ ಸ್ವಲ್ಪ ಬೇಸ್ ವಾಯ್ಸ್ನಲ್ಲೇ ಅಂತಾನೆ. ಆ ಮಾತು ಕೇಳಿದ ತಕ್ಷಣ ಒಳಗೊಳಗೆ ನಡುಗು ಹೋಗ್ತಾಳೆ ಅವಿನ್ಯ. ಆದರೆ ಹೊರಗೆ ತನ್ನ ಭಯ ತೋರಿಸ್ದೆ ಹಾಗೆ ಧೈರ್ಯವಾಗಿ ಇರ್ತಾಳೆ. ಆವಾಗಲೇ ಅವನ ತುಟಿಗಳು ಆಕೆ ಕಿವಿ ಹತ್ತಿರ ತಾಗುತ್ತಾ ಇರೋದ್ರಿಂದ ಸೈಲೆಂಟಾಗಿ ಆ ವ್ಯಕ್ತಿ ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವನ ಸ್ಪರ್ಶ ಆಕೆಗೆ ಹಾವು ಜಿರಳೆಗಳು ಹರಿದ ಹಾಗೆ ಅನಿಸ್ತಿರುತ್ತೆ. ಆವಾಗಲೇ ಅವನು ಮತ್ತೆ ಆಕೆ ಕಿವಿ ಹತ್ತಿರ ಬಂದು ಕೇರ್ಲೆಸ್ ಆಗಿರೋದು ಅಂದರೆ ನಿನಗೆ ತುಂಬ ಇಷ್ಟ ಅಲ್ವಾ? ಬೇರೆ ಜನರ ಮಾನ ಮರ್ಯಾದೆಗಳನ್ನ 4 ಜನರಲ್ಲಿ ತಮಾಷೆ ಮಾಡೋದು ಅಂದರೆ ನಿನಗೆ ತುಂಬ ಇಷ್ಟ ತಾನೇ? ಒಂದು ತಮಾಷೆ ನಾನು ನೋಡಿದೆ ಆ್ಯಂಡ್ ಇನ್ನೊಂದು ತಮಾಷೆ ಈಗ ನೀನು ನೋಡು. ಅದನ್ನು ಫೀಲ್ ಆಗು ಆ್ಯಂಡ್ ಆ ಪೇಯ್ನ್ ಅನುಭವಿಸು ಅಂತ ಅಂತಾನೆ. ಆ ವ್ಯಕ್ತಿ ತನ್ನ ತುಟಿಗಳಿಂದ ಆಕೆ ಕಿವಿ ಮೇಲೆ ಟಚ್ ಮಾತ್ರ ಮಾಡ್ತಿರ್ತಾನೆ. ಆ ನಂತರ ಟೈಮ್ ಕಳೆದಂತ ಅವನು ತುಂಬ ಅಗ್ರೆಸಿವ್ ಆಗಿಬಿಡ್ತಾನೆ. ಆಕೆಗೆ ತುಂಬ ಅಂದರೆ ತುಂಬ ಪೇಯ್ನ್ ಕೊಡ್ತಾ ಇರ್ತಾನೆ. ಅವಿನ್ಯ ಕಣ್ಣಿಂದ ಕಣ್ಣೀರು ಹಾಗೆ ಬರ್ತಿರುತ್ತೆ. ಆಕೆ ಮೈಂಡ್ ಏನೂ ಕೆಲಸ ಮಾಡ್ತಿಲ್ಲ. ಅವನು ಆಡಿದ ಮಾತುಗಳ ಹತ್ತಿರವೇ ಆಕೆ ಮೈಂಡ್ ಸ್ಟಕ್ ಆಗಿಬಿಟ್ಟಿರುತ್ತೆ. ಆಕೆಗೆ ಅರ್ಥವಾಗೋದ ವಿಷಯ ಏನಂದರೆ ನಿಜಕ್ಕೂ ಆಕೆಯ ಜೊತೆ ಈಗೇನು ನಡೀತಾ ಇದೆ ಆ್ಯಂಡ್ ಯಾಕೆ ನಡೀತಾ ಇದೆ. ಆಕೆಗೆ ತನ್ನ ಜೊತೆ ಏನೆಲ್ಲ ಆಗ್ತಿದೆ ಅನ್ನೋದು ಎಲ್ಲವೂ ಅರ್ಥವಾಗ್ತಾ ಇರುತ್ತೆ. ಆಕೆಯ ಶರೀರದ ಮೇಲೆ ಆಗ್ತಾ ಇರೋ ಗಾಯಗಳು ಎಲ್ಲವೂ ಹಾಗೆ ತನ್ನ ಮೈಯ ಬಿಗುವಿನಲ್ಲಿ ಬಚ್ಚಿಟ್ಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಅಲ್ಲಿ ಹೇಗಿತ್ತು ಅಂದರೆ ಆಕೆ ಮೇಲೆ ಯಾರಿಗೋ ಅತಿಯಾದ ಹಾಗೆ ಇತ್ತು. ಈಗ ಚಾನ್ಸ್ ಸಿಕ್ಕಿದೆ ಅಂತ ತನ್ನ ಸೇಡೆಲ್ಲ ತೀರಿಸ್ಕೊಳ್ತಿದ್ದಾರೆ ಅನ್ನೋದೇ ಆಕೆಗೆ ಅನ್ನಿಸ್ತಾ ಇರುತ್ತೆ.
ಅದಾದ ನಂತರ ಅವಳು ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಿರೋ ಟೈಮ್ನಲ್ಲಿ ಒಂದೇ ಸಮನೆ ಆಕೆ ಬಾಡಿಯಲ್ಲಿರೋ ಬೋನ್ಸ್ ಎಲ್ಲ ಕೂಡ ಬ್ರೇಕ್ ಆಗೋದು, ಪೇಯ್ನ್ ಉಂಟಾಗುತ್ತೆ. ಅವಳು ಕಣ್ಣು ಮುಚ್ಕೊಂಡಿರ್ತಾಳೆ. ಬಾಯಿಂದ ಮಾತುಗಳು ಬರ್ತಾ ಇಲ್ಲ, ತನ್ನ ಶರೀರವನ್ನು ಕೂಡ ಕದಲಿಸೋದಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಪೇಯ್ನ್ ಏನು ಅಂತ ಆಕೆಗೆ ಗೊತ್ತಾಗ್ತಾ ಇರುತ್ತೆ. 2 ಅವರ್ಸ್ ನಂತರ ಮತ್ತೆ ಅವನು ಆಕೆ ಕಿವಿ ಹತ್ರ ಬಂದು, ಯು ಡೆಸ್ಟ್ರಾಯ್ಡ್ ಮೀ, ಐ ಡೆಸ್ಟ್ರಾಯ್ ಯು, ಇಲ್ಲಿಗೆ ಲೆಕ್ಕಗಳು ಮುಗಿದ್ವು. ನೋವಿಗೆ ಬದಲು ನೋವು, ಮಾನ ಮರ್ಯಾದೆಗೆ ಬದಲು ಮಾನ ಮರ್ಯಾದೆ ಅಂತ ಅವನು ಅಂದಾಗ ಆಕೆಯ ಕಣ್ಣಿನ ಕಡೆಯಿಂದ ಕಣ್ಣೀರು ಹಾಗೆ ಕೆಳಗೆ ಜಾರಿ ಆಕೆ ಕೂದಲಲ್ಲಿ ಸೇರಿಕೊಂಡ್ವು. ಪ್ರೆಸೆಂಟ್ ಆವಾಗಲೇ ಕಣ್ಬಿಟ್ಟು ಸುತ್ತಲೂ ನೋಡ್ತಾಳೆ. ಆ ಡಾರ್ಕ್ ವೈಟ್ ಆಕೆಗೆ ನೆನಪಾಗ್ತಿದ್ದಂತೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ವಾಟರ್ ಬಾಟಲ್ ತೆಗೆದುಕೊಂಡು ಫುಲ್ಲಾಗಿ ಕುಡಿದು ವಿಂಡೋಯಿಂದ ಹೊರಗೆ ನೋಡ್ತಾಳೆ ಅವಿನ್ಯ. ಎಷ್ಟು ತನ್ನ ಮೈಂಡ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಕೊಂಡ್ರೂ ಕೂಡ ಮೈಂಡ್ ಕಂಟ್ರೋಲ್ ಆಗದೇ ಇದ್ದರೆ ಜಸ್ಟ್ ರಿಲ್ಯಾಕ್ಸ್ ಅಂತ ಇನ್ನೊಂದು ಸಲ ವಿಂಡೋ ಕಡೆ ನೋಡಿ ಚಿಕ್ಕದಾಗಿ ನಗ್ತಾಳೆ. ನೆಕ್ಸ್ಟ್ ಡೇ ಅವಿನ್ಯ, ದ ಓನರ್ ಆಫ್ ಅವಿನ್ಯ ಬೊಟಿಕ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್, ದಿ ಸೂಪರ್ ವುಮೆನ್, ಇಂಡಿಯಾಗೆ ಬರ್ತಿದ್ದಾರೆ ಅನ್ನೋ ನ್ಯೂಸ್ ಪ್ರತಿಯೊಂದು ಕಡೆ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ. ಅವಿನ್ಯ ಲಾಸ್ಟ್ 5 ಇಯರ್ಸಿಂದ ದ ಮೋಸ್ಟ್ ಲೀಡಿಂಗ್ ಬ್ಯೂಟಿ ಬ್ರ್ಯಾಂಡ್ ಬೆಸ್ಟ್ ಇನ್ ನ್ಯೂಯಾರ್ಕ್ ಆಗಿರೋದ್ರಿಂದ ಅವಳು ತುಂಬ ಫೇಮಸ್ ಆ್ಯಂಡ್ ಆಕೆ ಹೆಸರು ತಿಳಿದವರು ಯಾರೂ ಇಲ್ಲ. ಅವಿನ್ಯ ಫ್ಲೈಟ್ ಇಳಿದು ಏರ್ಪೋರ್ಟ್ ಹೊರಗೆ ಬರ್ತಿದ್ದಂತೆ ನೇರವಾಗಿ ಆಕೆ ನೋಟ ಎದುರುಗಡೆ ಇರೋ ಮೀಡಿಯಾ ಜನರನ್ನು ನೋಡಿ ತಕ್ಷಣ ಫೇಸ್ ಮೇಲೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಓ ಗಾಡ್, ಇಲ್ಲಿಗೆ ಬರ್ತೀನಿ ಅಂತ ನಿನ್ನೆವರೆಗೆ ನನಗೇ ಗೊತ್ತಿರಲಿಲ್ಲ, ಆದರೆ ಮೀಡಿಯಾ ಜನರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲೇ ಇರೋ ಒಂದು ಪಿಲ್ಲರ್ ಹತ್ರ ಹೋಗಿ ನಿಂತು, ಈಗ ನಾನು ಈ ಮೀಡಿಯಾ ಎದುರಿಗೆ ಬರಬಾರ್ದು, ನಾನಿರೋ ಫ್ರಸ್ಟ್ರೇಷನ್ ಆ್ಯಂಡ್ ಟೆನ್ಷನಲ್ಲಿ ಇವ್ರಿಗೆ ಏನಾದರೂ ಅಂದರೆ ಮತ್ತೆ ಇವರು 1ಕ್ಕೆ 4 ರಿಪೀಟ್ ಆಗಿ ನ್ಯೂಸಲ್ಲಿ ಹಾಕಿ ನನ್ನ ಮೈಂಡ್ ಇನ್ನೂ ಹಾಳು ಮಾಡಿಬಿಡ್ತಾರೆ ಅಂತ ಬ್ಯಾಗಿಂದ ಸ್ಕಾರ್ಫ್ ತೆಗೆದುಕೊಂಡು ಫೇಸ್ ಎಲ್ಲ ಕೂಡ ಕವರ್ ಮಾಡಿಕೊಂಡು ಸುತ್ತಲೂ ನೋಡ್ತಾಳೆ. ಇನ್ನೂ ಕೂಡ ಎಕ್ಸಿಟ್ ಹತ್ರ ತುಂಬ ಜನ ಇರೋದ್ರಿಂದ ಏನು ಮಾಡಬೇಕು ಅಂತ ಯೋಚಿಸ್ತಿರೋ ಆಕೆಗೆ ಆವಾಗಲೇ ಸೆಲ್ ರಿಂಗ್ ಆಗುತ್ತೆ. ಕಾಲ್ ರಿಸೀವ್ ಮಾಡಿದಂಥ ಆಕೆಗೆ, ಇಂಡಿಯಾದಲ್ಲಿ ಮೀಡಿಯಾದವರ ದರ್ಬಾರ್ ಹೇಗಿದೆ ಮೇಡಮ್ ಅಂತ ನಗ್ತಾ ಕೇಳ್ತಾನೆ ಅಮರ್. ಯು ಸ್ಟುಪಿಡ್, ವೈ, ನಿನಗಿವೆಲ್ಲ ನಡೆಯುತ್ತೆ ಅಂತ ಮುಂಚೆನೇ ಗೊತ್ತಾ? ತಿಳಿದೇ ಹೇಗಿರುತ್ತೆ ಮೇಡಮ್, ನೀವು ತುಂಬ ಫೇಮಸ್ ಗರ್ಲ್ ಅಲ್ವಾ? ಓಕೆ, ಆದರೆ ಈಗ ನಾನು ಹೇಗೆ ಹೊರಗೆ ಹೋಗಬೇಕು ಅದು ಹೇಳು ಅಂತ ಸಿಟ್ಟಾಗಂತಾಳೆ ಅವಿನ್ಯ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು, ನೀವು ಆ ಎಕ್ಸಿಟ್ ಬಿಟ್ಟು 3rd ವೇ ಅಲ್ಲಿರೋ ಎಕ್ಸಿಟ್ ಕಡೆ ಹೋಗಿ, ಹೊರಗೆ ನಿಮಗಾಗಿ ಒಂದು ಕಾರ್ ವೆಯ್ಟ್ ಮಾಡ್ತಾ ಇರುತ್ತೆ, ಆ್ಯಂಡ್ ಪ್ಲೀಸ್ ಬಿ ಕೇರ್ಫುಲ್ ಮ್ಯಾಡಮ್. ಓಕೆ ಅಂತ ಒಮ್ಮೆ ಸುತ್ತಲೂ ನೋಡಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಬೇರೆ ಎಕ್ಸಿಟ್ ಕಡೆ ಹೊರಗೆ ಹೋಗ್ತಾಳೆ. ಹೊರಗೆ ಬಂದ ನಂತರ ತನಗೋಸ್ಕರವೇ ವೆಯ್ಟ್ ಮಾಡ್ತಿರೋ ಕಾರ್ ಹತ್ರ ಹೋಗಿ, ಥ್ಯಾಂಕ್ ಯು ಅಮರ್ ಅಂತ ಕಾರ್ ಡೋರ್ ತೆಗಿತಿರೋ ಅವಿನ್ಯ ಕೈಗಳಿಂದ ತನ್ನ ಪರ್ಸ್ ಕೆಳಗೆ ಬಿದ್ದು ಹೋಗಿರೋದ್ರಿಂದ ಕೆಳಗೆ ಬಾಗಿ ಪರ್ಸ್ ತೆಗಿತಿದ್ರೆ ಆಕೆ ಫೇಸ್ ಮೇಲಿರೋ ಸ್ಕಾರ್ಪ್ ಗಾಳಿಗೆ ಹಾರಿ ಹೋಗೋದ್ರಿಂದ ಕೆಲವು ಮೀಡಿಯಾ ಜನರು ಆಕೆಯನ್ನು ನೋಡೇ ಬಿಡ್ತಾರೆ. ಪಾಪ, ಅವಳು ಇದುವರೆಗೂ ಮಾಡಿ ಸರ್ಕಸ್ ಎಲ್ಲ ವೇಸ್ಟ್ ಆಗಿತ್ತು. ಓಹ್ ನೋ ಅಂತ ತಕ್ಷಣ ಕಾರ್ ಡೋರ್ ತೆಗೆದು ಸ್ಪೀಡಾಗಿ ಕಾರ್ನಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಎಲ್ಲೂ ಕೂಡ ನಿಲ್ಲಿಸದೆ ಸ್ಪೀಡಾಗಿ ಓಡಿಸು ಅಂತ ಆಕೆ ಹೇಳಿದ ತಕ್ಷಣ ಓಕೆ ಮೇಡಮ್ ಅಂತ ಡ್ರೈವರ್ ಕಾರನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತಾನೆ. ಹಾಗೆ ಸ್ವಲ್ಪ ದೂರ ಹೋದ ನಂತರ, ಬಟ್ ಮೇಡಮ್, ಈಗ ನಾವು ಎಲ್ಲಿಗೆ ಹೋಗಬೇಕು, ನಿಮ್ಮನ್ನು ಎಲ್ಲಿಗೆ ಬಿಡಬೇಕು ಮೇಡಮ್? ಸ್ವಲ್ಪ ಹೊತ್ತು ಹಾಗೇ ನಿಂತ ನಂತರ, ವರ್ಮಾ ಮ್ಯಾನ್ಷನ್ ಅಂತಂತಾಳೆ ಅವಿನ್ಯ. ಆ ಮಾತು ಕೇಳಿದ ತಕ್ಷಣ ಕಾರ್ ಒಂದು ಕಡೆ ಟರ್ನ್ ತಿರುಗಿ 1/2 ಅವರ್ ನಂತರ ವರ್ಮಾ ಮ್ಯಾನ್ಷನ್ ಹತ್ರ ಕಾರ್ ನಿಲ್ಲಿಸ್ತಾರೆ ಡ್ರೈವರ್. ಸೈಲೆಂಟಾಗಿ ಕಾರಿಂದ ಇಳಿದು
ಒಂದು ಸಲ ಆ ಮ್ಯಾನ್ಷನ್ ಕಡೆಗೆ ನೋಡ್ತಾಳೆ. ಅಲ್ಲೇ ಇರುವಂಥ ಗಾರ್ಡ್ ಆಕೆಯನ್ನು ನೋಡಿ ಅವಿನ್ಯ ಮೇಡಮ್ ಅಂತ ಸೆಲ್ಯೂಟ್ ಮಾಡ್ತಾನೆ ಅಲ್ಲಿದ್ದಂಥ ವ್ಯಕ್ತಿ. ಅವಳು ಏನು ಆನ್ಸರ್ ಕೊಡದೆ ಹಾಗೇ ನಡ್ಕೊಂಡು ಡೋರ್ ಹತ್ರ ಹೋಗಿ ಗಟ್ಟಿಯಾಗಿ ತನ್ನ ಉಸಿರನ್ನು ತೆಗೆದುಕೊಂಡು ಒಳಗಡೆ ಕಾಲಿಡ್ತಾಳೆ ಅವಿನ್ಯ. ಒಳಗೆ ಹೋಗಿ ತಾರಕ್ ಅಂತ ಗಟ್ಟಿಯಾಗಿ ಅನ್ನಲಾಗಿ ಹಾಲ್ನಲ್ಲಿ ತನಗೆ ಎದುರುಗಡೆ ಇರುವ ಒಂದು ಹೆಣ್ಣಿನ ಜೊತೆಗೆ ಮಾತಾಡ್ತಿರುವಂಥ ತಾರಕ್ ನೋಟ ನೇರವಾಗಿ ಹೋಗಿ ಅವಿನ್ಯಾಳನ್ನು ತಾಕತ್ತೆ. ಆಕೆಯ ನೋಟ ಅವಿನ್ಯ ಮೇಲಿನಿಂದ ಪಕ್ಕಕ್ಕೆ ನಿಜವಾಗ್ಲೂ ಹೋಗ್ತಾನೇ ಇಲ್ಲ. ಅವನು ಹಾಗೇ ಅವಳನ್ನೇ ನೋಡ್ತಿದ್ದಾನೆ. ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಫೇಸ್ ಮೇಲೆ ಒಂದು ಸ್ಮೈಲ್ ಬಂದು ಸೇರುತ್ತೆ. ಆಕೆಯ ಕಡೆ ಹೆಜ್ಜೆಯನ್ನು ಇಡ್ತಾ, ಅವಿನ್ಯ ನೀನು ಬಂದ್ಬಿಟ್ಯಾ ಅಂತ ಆಕೆಗೆ ಎದುರುಗಡೆ ಹೋಗಿ ನಿಂತು ಆಕೆಯ ಭುಜದ ಮೇಲೆ ಕೈ ಹಾಕಬೇಕು ಅಂದ್ಕೊಂಡ ತಾರಕನಿಂದ 2 ಅಡಿ ಹಿಂದೆ ಕಾಲನ್ನು ಇಟ್ಟುಬಿಡ್ತಾಳೆ. ನಿನಗೋಸ್ಕರ ಇಲ್ಲಿಗೆ ಬರಲಿಲ್ಲ ನಾನು ಮಿಸ್ಟರ್ ತಾರಕ್. ಯು ನೋ ವೆರಿ ವೆಲ್ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಆ ಮಾತು ಕೇಳಿದ ತಕ್ಷಣ ಗಟ್ಟಿಯಾಗಿ ತನ್ನ ಮುಷ್ಟಿ ಬಿಗಿದು ಕೈ ಕೆಳಗಿಳಿಸ್ತಾನೆ ತಾರಕ್. ಅವನ ಕಡೆಗೇ ನೋಡ್ತಾ, ನನ್ನ ಕ್ವೆಶ್ಚನ್ಗೆ ಆನ್ಸರ್ ಇಡು, ನಾಲಿನಿಂದ ಹೊಟ್ಟು ಹೋಗ್ತೀನಿ ಅಂತ ಅಂತಾಳೆ ಅವಿನ್ಯ. ಆ ಮಾತು ಕೇಳಿದ ತಕ್ಷಣ ಆಕೆಯ ಭುಜವನ್ನು ಹಿಡಿದು ತನ್ನ ಹತ್ರಕ್ಕೆ ಎಳ್ಕೊಂಡು ಆಕೆಯ ಕಣ್ಣುಗಳೊಳಗೆ ನೋಡ್ತಾ, ನೀನು ಎಲ್ಲಿಗೂ ಹೋಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ಡೋಂಟ್ ಫರ್ಗೆಟ್ ಅವಿನ್ಯ ದಟ್ ಐ ಆಮ್ ಯುವರ್ ಹಸ್ಬೆಂಡ್ ಅಂತ ಗಟ್ಟಿಯಾಗಿ ಅರ್ಚ್ತಾನೆ ತಾರಕ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.